ಹಾಯ್ ಇವತ್ತು ನಮ್ಮ ಮನೆ ಒಳಗೆ ಮೆಂತ್ಯ ಹಿಟ್ಟು ಮಾಡ್ಕೊಳಿಗತ್ತಿದ್ದೆ. ಭಾಳ ದಿನ ಆಗಿತ್ತು ಖಾಲಿಯಾಗಿ ಮಾಡ್ಕೋಬೇಕಂದ್ರೆ ನಂಗೆ ಟೈಮೇ ಸಿಗ್ತಿರ್ಲಿಲ್ಲ. ಸೊ ಇವತ್ತು ಮಾಡ್ಕೊಳಿಗತ್ತೀನಿ. ಸೊ ಮೆಂತ್ಯ ಹಿಟ್ಟು ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು, ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಈ ವಿಡಿಯೋ ಒಳಗೆ ನೋಡೋಣ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೆಂತ್ಯ ಹಿಟ್ಟು ಮಾಡ್ಕೊಳ್ಳಿಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಅಕ್ಕಿ, ಗೋಧಿ, ಹಿಂಗು, ಜೀರಿಗೆ, ಮೆಂತ್ಯ ಕಾಳು, ಮೆಣಸು, ಲವಂಗ, ಚಕ್ಕಿ, ಆಮೇಲೆ ಅರ್ಶಿನ ಬೇರು ಬೇಕಾಗ್ತದೆ. ಅರ್ಶಿನ ಬೇರು ಹಾಕೋದ್ರಿಂದನ ಮೆಂತ್ಯ ಹಿಟ್ಟಿಗೆ ಚಲೋ ತಂಗೆ ಕಲರ್ ಬರ್ತದೆ. ಸೊ ಹಿಂಗಾಗಿ ಅರ್ಶಿನ ಪುಡಿಗಿಂತ ಅರ್ಶಿನ ಬೇರನ್ನು ಯೂಸ್ ಮಾಡ್ಕೋರಿ. ಅರ್ಶಿನ ಬೇರು ದೊಡ್ಡ ಇದು ಅಂದ್ರೆ ಒಂದೇ ಬೇರು ಯೂಸ್ ಮಾಡ್ಕೋರಿ, ರಗಡಾಗ್ತದೆ. ಸೊ ಅರ್ಶಿನ ಬೇರು ಮೊದ್ಲೇಕನ ಹಿಂಗೆ ಸ್ವಲ್ಪ ಜಜ್ಜಿ ಜಬಡ್ ಪುಡಿ ಮಾಡಿ ಇಟ್ಕೋರಿ, ಅಂದ್ರೆ ಮಿಕ್ಸರ್ ಒಳಗೆ ಚೆನ್ನಾಗಿ ಪುಡಿ ಆಗ್ತದೆ ಅದು. ನೆಕ್ಸ್ಟು ನಾವಿಲ್ಲೇ ಮೆಂತ್ಯ ಹಿಟ್ಟು ಮಾಡ್ಕೊಳಕ್ಕೆ ಚಾಲು ಮಾಡೋಣ. ಒಂದು ಕಡಾಯಿ ಸಿಮ್ ಒಳಗೆ ಇಟ್ಕೋರಿ. ಇದಕ್ಕೆ ನಾ 2 ವಾಟ್ಕ ಕಡಲೆಬೇಳೆ ಆ್ಯಡ್ ಮಾಡ್ಕೊಳಗತ್ತೇನೆ. ಕಡಲೆಬೇಳೆ ಆ್ಯಡ್ ಮಾಡ್ಕೊಂಡಿದ್ದ ಉದ್ದಿನಬೇಳೆ ಆ್ಯಡ್ ಮಾಡ್ಕೋಬೇಕು. ಉದ್ದಿನಬೇಳೆಯಲ್ಲಿ ಪೂರ್ತಿ ಒಂದು ವಾಟ್ಕನೂ ಆ್ಯಡ್ ಮಾಡ್ಕೊಳಂಗಿಲ್ಲ, ಅರ್ಧನೂ ಆ್ಯಡ್ ಮಾಡ್ಕೊಳಂಗಿಲ್ಲ. ಅರ್ಧಕ್ಕಿಂತ ಒಂಚೂರು ಮೇಲೆ 1 ವಾಟ್ಕಕ್ಕಿಂತ ಕಡಿಮೆ ಉದ್ದಿನಬೇಳೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಏನು ಅರ್ಶಿನ ಬೇರು ಕುಟ್ಟಿ ಪುಡಿ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಹಾಕ್ಕೊಂಡು ನೀವು ಪೂರ್ತಿ ಚೆನ್ನಾಗಿ ಕೆಂಪಾಗೋತನ ಹುರ್ಕೋಬೇಕು. ನಾವು ಮೊದ್ಲೇಕ ನೀವು ಮೀಡಿಯಮ್ ಫ್ಲೇಮ್ ಒಳಗನ ಹುರ್ಕೋಬೋದು. ಅದಾದಮೇಲೆ ಗ್ಯಾಸ್ ಸಿಮ್ ಮಾಡ್ಕೋರಿ, ಇಲ್ಲಾಂದ್ರೆ ಝಳ ಬಡಿಲಿಕ್ಕೆ ಚಾಲು ಆಗ್ತದೆ. ಆಮೇಲೆ ಕೆಂಪಾಗೋ ಬದಲು ಎಲ್ಲ ಹೊತ್ತು ಹೋಗ್ತಾವೆ. ಹಿಂಗೆ ನೀಟಾಗಿ ಕೆಂಪಾದ್ಕೊಳ್ಳಿ ಗ್ಯಾಸ್ ಬಂದ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋರಿ. ನೆಕ್ಸ್ಟು ನಾವಿಲ್ಲಿ ಅದೇ ಸೇಮ್ ಕಡಾಯಿಗೆ ಅಕ್ಕಿ ಮತ್ತು ಗೋಧಿ ಹಾಕೋಣ. ಅಕ್ಕಿ ಮತ್ತು ಗೋಧಿ ಎರಡೂ ನಿಮ್ಮ ಕೈ ಮುಷ್ಟಿಲೇ ಒಂದೊಂದು ಮುಷ್ಟಿ ಹಾಕೋರಿ. 1 ಮುಷ್ಟಿ ಅಕ್ಕಿ, 1 ಮುಷ್ಟಿ ಗೋಧಿ ಹಾಕೋರಿ. ಅವು ಎರಡೂ ಕೆಂಪಾಗೋ ತನಕ ಹುರ್ಕೋರಿ. ಅವು ಕೆಂಪಾಗಿ ಚಟಪಟ ಅನ್ನಲಿಕ್ಕೆ ಚಾಲು ಆಗ್ತಾವೆ. ಸೊ ಅಲ್ಲಿ ತನಕ ಹುರ್ಕೊಂಡು ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋರಿ. ಇದು ಆದಿಂದ ನಾವು ಮೆಂತ್ಯ ಕಾಳು ಹಾಕೋಣ. ಮೆಂತ್ಯ ಕಾಳನ್ನು ಕೆಂಪಾಗಿ ಚಟಪಟ ಅಂತಾವೆ ಅಲ್ಲಿ ತನಕ ಮೆಂತ್ಯ ಕಾಳನ್ನು ಹುರ್ಕೊಂಡು ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋರಿ. ಇನ್ನು ನಾ ಇಲ್ಲಿ 1 ಚಮಚ ಪೂರ್ತಿ ಜೀರಿಗೆ ತಗೊಂಡೇನಿ, 5 ರಿಂದ 6 ಲವಂಗ, 4 ರಿಂದ 5 ಮೆಣಸ, 1 ತುಕಡಿ ಚಕ್ಕಿ ಹಾಕೊಂಡೇನಿ. ಇದನ್ನು ಕೆಂಪಾಗೋ ತನಕ ಹುರ್ಕೋರಿ. ಲವಂಗ ಅರಳಿ ಜೀರಿಗೆದು ವಾಸನೆ ಬರ್ಲಿಕ್ಕೆ ಚಾಲು ಆಗ್ತದೆ ಅಲ್ಲಿ ತನಕ ಹುರ್ಕೊಂಡು ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋರಿ. ನೆಕ್ಸ್ಟು ನಿಮ್ಮ ಮನೆ ಒಳಗೆ ಹಿಂಗಿಂದು ಕರಣಿ ಇತ್ತಂದ್ರೆ ನೀವು ಅದನ್ನು ಬಿಸಿ ಮಾಡಿಕೊಂಡು ಕುಟ್ಟಿ ಟ್ರಾನ್ಸ್ಫರ್ ಮಾಡ್ಕೋರಿ. ಇರ್ಲಿಲ್ಲ ಅಂದ್ರೆ 1 ಚಮಚ ಹಿಂಗನ್ನು ಬಿಸಿ ಮಾಡಿಕೊಂಡು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋರಿ. ಇನ್ನು ನೆಕ್ಸ್ಟ್ ಇದಕ್ಕೆ 1 ಚಮಚ ಸ್ವಲ್ಪ ಉಪ್ಪು ಹಾಕರಿ. ಉಪ್ಪು ಹಾಕಿದ್ರೆ ಮೆಂತ್ಯ ಹಿಟ್ಟು ಕೈ ಒಡೆಯಂಗಿಲ್ಲ. ಇದು ಮೆಂತ್ಯ ಹಿಟ್ಟಿಂದ ಕಂಪ್ಲೀಟ್ ರೆಸಿಪಿ ನನಗೆ ನಮ್ಮ ಅಮ್ಮನ ಹೇಳ್ಕೊಟ್ಟಿದ್ದು. ಸೊ ನಾ ಅದ್ರ ಪ್ರಕಾರನ ಮಾಡ್ಲಿಗತ್ತೇನಿ. ಇಷ್ಟು ಆಗೋಣ ಇದನ್ನು ನಾವು ಮಿಕ್ಸರ್ ಮಾಡ್ಕೋಣ. ಸೊ ಒಂದು ಸ್ವಲ್ಪ ಇವೆಲ್ಲ ಬೆಚ್ಚಗಿದ್ದಾಗನ ಮಿಕ್ಸರ್ ಮಾಡ್ಕೊಂಡ್ರೆ ಅಗದಿ ಚೆನ್ನಾಗಿ ನಮಗೆ ನುಣ್ಣಗೆ ಮೆಂತ್ಯ ಹಿಟ್ಟು ಬರ್ತದೆ. ಹೀಗಾಗಿ ಸ್ವಲ್ಪ ಬೆಚ್ಚಗಿದ್ದಾಗನ ಮಿಕ್ಸರ್ ಮಾಡ್ಕೋರಿ. ಇದು ಮೆಂತ್ಯ ಹಿಟ್ಟು ಯೂಶ್ವಲಿ ನಮ್ಮ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕಡೆ ಭಾಳ ಫೇಮಸ್. ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ, ಮೆಂತ್ಯ ಹಿಟ್ಟು, ಸ್ವಲ್ಪ ಉಪ್ಪು ಹಾಕೊಂಡು ತಿನ್ಲಿಗತ್ರ ಅಗದಿ ರುಚಿ ಇರ್ತದೆ. ಆಮೇಲೆ ಭಕ್ರಿ ಜೊತೆ, ಚಪಾತಿ ಜೊತೆನೂ ಮೊಸರು ಹಾಕೊಂಡು ತಿಂತಾರೆ ಎಷ್ಟೋ ಮಂದಿ. ಅಲ್ಲಿಂದ ಚುನ್ಮರಿ ಒಗ್ಗರಣೆ, ಅವಲಕ್ಕಿ ಒಗ್ಗರಣೆ, ಚೂಡಾ ಒಗ್ಗರಣೆಗಂತೂ ಮೆಂತ್ಯ ಹಿಟ್ಟು ಕಂಪಲ್ಸರಿ ಇರ್ತದೆ ನಮ್ಮ ಕಡೆ ಎಲ್ಲ. ಪೂರ್ತಿ ಆದಷ್ಟು ಚೆನ್ನಾಗಿ ಪುಡಿ ಆಗುವಂಗನ ಮಿಕ್ಸರ್ ಮಾಡ್ಕೋರಿ. ತರಿ ಬೇಡ, ಚೆನ್ನಾಗಿ ನುಣ್ಣಗೆ ಪುಡಿ ಆಗಲಿ. 2 ರಿಂದ 3 ಸಲ ನೀವು ಬೇಕಾದ್ರೆ ಮಿಕ್ಸರ್ ಮಾಡ್ಕೊಳ್ಬೋದು. ಮಿಕ್ಸರ್ ಮಾಡ್ಕೊಂಡು ಆದಮೇಲೆ ಇದನ್ನು ನಾವು ಒಂದು ಚಾಳ್ನಿ ಒಳಗೆ ಹಾಕಿ ಜರಡಿ ಹಿಡ್ಕೊಳ್ಳೋಣ ಅಂತ. ಜರಡಿ ಹಿಡ್ಕೊಂಡು ಆದಿಂದ ನೀವು ಇದನ್ನು ಒಂದು ಡಬ್ಬಿ ಒಳಗೆ ತೆಗೆದು ಇಟ್ಕೊಂಡ್ರಿ ಅಂದ್ರೆ ಬೇಕಾದಂಗೆ 6 ತಿಂಗಳಿಂದ ವರ್ಷದ ತನೂ ಏನೂ ಆಗಂಗಿಲ್ಲ. ಮೆಂತ್ಯ ಹಿಟ್ಟು ಚಲೋ ಬಾಳ್ಕೆ ಬರ್ತದೆ. ಮೆಂತ್ಯ ಹಿಟ್ಟನ್ನ ನಾವು ಯಾಕೆ ಉಪಯೋಗಿಸ್ಬೇಕು, ಅದರದ್ದು ಏನೇನು ಹೆಲ್ತ್ ಬೆನಿಫಿಟ್ಸ್ ಅವ, ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಒಳಗೆ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಬೇಕಂದ್ರೆ ನೀವು ಓದ್ಕೋರಿ. ಸೊ ಇದಾಗಿತ್ತು ನಮ್ಮ ಮನೆ ಒಳಗೆ ಮಾಡುವಂಥ ಮೆಂತ್ಯ ಹಿಟ್ಟಿಂದು ವಿಧಾನ. ಥ್ಯಾಂಕ್ ಯು ಫಾರ್ ವಾಚಿಂಗ್.